ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದ ಏನು ಮಾಡಲಾಗುವುದು. ನಿಮ್ಮ ಎಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು ಹೇರಳವಾಗಿ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಕೂಡ ಆಶೀರ್ವದಿಸಲಿ. ಇವತ್ತು ವಾರದ ಮೊದಲನೆಯ ದಿವಸ. 2025ನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ದೇವರು ಮೃತ್ಯುಂಜಯ ಅಂದರೆ ಸಾವನ್ನು ಜಯಿಸಿದಂಥ ದಿವಸ, ಸೈತಾನನಿಗೆ ಸೋಲನ್ನು ಉಂಟು ಮಾಡಿದಂಥ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಈ ದಿವಸದ ವಚನವು 2 ಅರಸು 1ನೇ ಅಧ್ಯಾಯ 9ರಿಂದ 2 ಅರಸು 1ನೇ ಅಧ್ಯಾಯ 9ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆವರೆಗೆ ತಿಳ್ಕೊಂಡಿದ್ದೆ, ಆಹಾಬನನ್ನು ಕೂಡ ಏನು ಮಾಡೋದ, ಆಹಾಬನ ಹೆಂಡತಿ ಸೇರಿ ಎಲೀಯನನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ ಕಡೆಗೆ ದೇವರು ಅವನಿಗೆ ಶಾಪ ಕೊಟ್ಟು ನಾಬನನ್ನು ದ್ರಾಕ್ಷಾ ತೋಟಕ್ಕಾಗಿ ಕೊಂದಾಗ ಎಲೀಯನ ಮುಖಾಂತರ ಹೇಳಿಸಿದಂಥ ಮಾತು, ಅವನ ರಕ್ತವು ಕೂಡ ನಾಯಿಗಳು ನೆಕ್ಕು ಎಂಬುದಾಗಿ ಅವನು ಮರಣ ಹೊಂದಿದ. ಅದೇ ರೀತಿ ಆಯಿತು. ಕಡೆಗೆ ಅದೇ ಇಸ್ರಾಯೇಲರಲ್ಲಿ ಆಹಾಬನ ಕಡೆಗೆ ಇದ್ದವರಲ್ಲಿ ಒಬ್ಬನು ಕೂಡ ಏನು ಮಾಡ್ದ, ಮತ್ತೆ ಹೋಗಿ ವಿಗ್ರಹಾರಾಧನೆಗೆ ಹೋಗಿ ಅದರಲ್ಲಿ ಜ್ಯೋತಿಷ ಕೇಳಲು ಹೋದಾಗ ಎಲೀಯನ ಮುಖಾಂತರ ಹೇಳಿದರು, ಹೋಗಿ ಇಸ್ರಾಯೇಲರಲ್ಲಿ ದೇವರಿಲ್ಲವೋ ಅದರ ಬಳಿಗೆ ಯಾಕೆ ಹೋಗಬೇಕು ಅಂತ ಹೇಳಿ ಹೋಗಿ ಎಲೀಯನಿಗೆ ಹೇಳು ಅಂತ ಹೇಳಿದಾಗ ಎಲೀಯ ಹೋಗಿ ಹೇಳಿದ. ದೇವರ ನಾಮಕ್ಕೆ ಸ್ತೋತ್ರ. ಇದರ ಅರ್ಥ ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರು ಆದುಕೊಂಡವರು ತಪ್ಪಿ ಹೋದಾಗ ಮತ್ತು ದೇವರ ಪ್ರೀತಿಯಲ್ಲಿ ದೇವರು ಆರಿಸಿಕೊಂಡವರನ್ನು ಖಂಡಿತ ಎಲೀಯನ ಆಗಿರೋರನ್ನು ಅವರ ಬಳಿಗೆ ಕಳಿಸ್ತಾರೆ. ವಿಗ್ರಹಾರಾಧನೆ, ಮಾಯಾ ಮಂತ್ರಕ್ಕೆ ಅಂದರೆ 10 ಆಜ್ಞೆಗಳಿಗೆ ವಿರೋಧವಾಗಿ ಹೋಗಬೇಡಿ, ಲೋಕದ ವಿಷಯಗಳಿಗೆ ಹೋಗಬೇಡಿ, ಶಿಕ್ಷೆ ಬರ್ತದೆ ಅಂತೇಳಿ ದೇವರು ಹೇಳಿ ಕಳಿಸೋರು ಆಗಿದ್ದಾರೆ. ಆದರೆ ಇಂಥ ಮಾತನ್ನು ಹೇಳುವವರು ದೇವರಿಂದ ಸರಿಯಾಗಿ ಆಯ್ಕೆಗೊಂಡವರು ಮಾತ್ರ ಖಂಡಿತ ದೇವರ ವಾಕ್ಯವನ್ನು ಮಾತನಾಡೋರು ಹಿಂದು ಮುಂದೆ ನೋಡದೆ ದೇವರ ಮಾತನ್ನು ತಿಳಿಸುವವರಾಗಿದ್ದಾರೆ, ಗದರಿಸುವವರಾಗಿದ್ದಾರೆ, ಎಚ್ಚರಿಸುವವರಾಗಿದ್ದಾರೆ ಅಂತ ಇದರ ಅರ್ಥ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಈಗ 9ನೇ ವಚನಕ್ಕೆ ಹೋಗೋಣ. 2 ಅರಸು 1:9. ಆಗ ಅರಸನು ಎಲೀಯನನ್ನು ಕರೆತರುವುದಕ್ಕಾಗಿ ಪಂಚಾಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲೀಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ, ದೇವರ ಮನುಷ್ಯನೇ, ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ನೋಡಿ, ಆಮೇಲೆ ಆದಂಥ ಅರಸ ಆಹಾಬನು ಹೋದ ಮೇಲೆ ಈ ಇಸ್ರಾಯೇಲರಲ್ಲಿ ದೇವರಿಗೆ ವಿರುದ್ಧವಾದಂಥ ಆಹಾಬನನ್ನು ಹಿಂಬಾಲಿಸಿದವರಲ್ಲಿ ಅರಸನಾದವರನ್ನು ಅವನ ಜೊತೆಲಿ 50 ಜನರನ್ನ ಕಳಿಸಿ ಏನು ಮಾಡ್ತಾರೆ, ಈ ಎಲೀಯ ಬೆಟ್ಟದ ಮೇಲೆ ಇದ್ದ, ಒಂದು ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ. ಇದನ್ನು ನೋಡುವಾಗ ಯೇಸುಸ್ವಾಮಿ ಕೂಡ ಏನು ಮಾಡಿದ್ರು, ದೀಕ್ಷಾಸ್ಥಾನವನ್ನು ಪಡೆದು 40 ದಿವಸ ದೇವರ ಹೊರಕ್ಕಾಗಿ ಸೈತಾನನ ಸೋಲಿಸುವುದಕ್ಕಾಗಿ ಜಯಿಸುವುದಕ್ಕಾಗಿ ಅರಣ್ಯದಲ್ಲಿ 40 ದಿವಸ ವಾಸ ಮಾಡಿದರು ಎಂಬುದಾಗಿ ಓದುತ್ತೇವೆ. ಅಲ್ಲಿಂದ ಸ್ಥಾನಿಕನಾದ ಯೋಹಾನನು ಕೂಡ, ಅವರ ಚರಿತ್ರೆಯನ್ನು ನಾವು ನೋಡುವಾಗ ಸ್ಥಾನಿಕನಾದ ಯೋಹಾನನು ಕೂಡ ಕಾಡೊಳಗೆ ವಾಸ ಮಾಡ್ತಾ ಜೇನು ಮತ್ತು ಮಿಡತೆ ಅವನ ಆಹಾರವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆಮೇಲೆ ನಮ್ಮ ಸಂಸ್ಕೃತದಲ್ಲಿ ಕೂಡ ನಾವು ನೋಡುವಾಗ ಅನೇಕ ಋಷಿಮುನಿಗಳು ಹಿಮಾಲಯ ಬೆಟ್ಟದಲ್ಲಿ ಕೂಡ ವಾಸ ಮಾಡುತ್ತಿದ್ದರು ಎಂಬುದಾಗಿ ನಾವು ಇದನ್ನು ಓದಿಕೊಂಡಿದ್ದೇವೆ. ವಾಲ್ಮೀಕಿ ಋಷಿ ಕೂಡ ಕಾಡೊಳಗೆ ವಾಸ ಮಾಡಿದ ಎಂಬುದಾಗಿ ನೋಡುತ್ತೇವೆ. ಅಂದರೆ ಅದರ ವಿಚಾರಗಳು ತಿಳಿಸ್ಲಿಕ್ಕೆ ಹೋದರೆ ಬಹಳ ಇದೆ, ಅದರಲ್ಲಿ ಇರಲಿ. ಈಗ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಎಲೀಯನು ಕೂಡ ಬೆಟ್ಟದ ಮೇಲೆ ಇದ್ದ. ಆಮೇಲೆ ಆಹಾಬನನ್ನು ಹಿಂಬಾಲಿಸಿದ ಅಂತಂದ್ರೆ ದೇವರಿಗೆ ವಿರುದ್ಧವಾದ ಇಸ್ರೇಲನ ಅರಸ ಮತ್ತು ಅವನ ಜೊತೆಲಿ 50 ಜನರನ್ನ ಬೆಟ್ಟದಿಂದ ಇಳಿದು ಬಾ ಅಂತೇಳಿ ಹೋಗಿ ಕರೆಯುತ್ತಾ ಇದ್ದಾರೆ. ಯಾರನ್ನ? ಎಲೀಯನನ್ನ. 10ನೇ ವಚನ. ಅದಕ್ಕೆ ಎಲೀಯನು, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಅಂದನು. ಬಿಡಲಿಂದ ಏನು ಹೇಳಿದಾಗ ಗೊತ್ತಾಯ್ತು, ಇವನು ಕೊಲೆ ಮಾಡ್ಲಿಕ್ಕೆ ಇವರು ಕರೀತಾ ಇದ್ದಾರೆ ಅಂತ ದೇವರನಿಗೆ ಮನಸ್ಸು ಕೊಟ್ಟಿರ್ಬೋದು, ಏನೊಂದು ಮಾಡ್ತಾರೆ ಅಂತೇಳಿ. ಹಾಗೆ ದೇವರಲ್ಲಿಂದ ಹೇಳ್ತಾನೆ, ನಾನು ದೇವರ ಮನುಷ್ಯನಾದ್ರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ಅಲ್ಲಿ ಏನು ಮಾಡಲಿ,
ಬೆಂಕಿ ಬಿದ್ದು ದಹಿಸಿ ಬಿಡ್ಲಿ ಅಂತಂದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ಅವನ ಜೊತೆಲಿ ಹೋಗಿ ಅವನನ್ನು ಕೂಡ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿಂದ ಕರೆದು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ಬಹಳ ವರ್ಷದ ಹಿಂದೆ ಈ ಕ್ರೈಸ್ತರು ಅಂತ ಹೇಳೋರನ್ನು ಕೂಡ ಜೆರುಸಲೇಮಿನಲ್ಲಿ ಏನ್ ಮಾಡಿದ್ರು, ದೇವರ ಸರಿಯಾದ ಸಾಕ್ಷಿಗಳನ್ನ ಜೀವ ಸಮೇತವಾಗಿ ಸುಟ್ಟಿದ್ದಾರೆಂಬುದಾಗಿ ನಾನು ಬೇರೆ ಪುಸ್ತಕದಲ್ಲಿ ಇದನ್ನ ಓದಿದ್ದೇನೆ. ಇವತ್ತು ಕೂಡ ಇದನ್ನು ಹಿಂದೆ ಬಹಳ ಸಲ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ದೇವರ ಸತ್ಯ ಸುವಾರ್ತೆ ಸಾರುವಾಗ ಬಹಳ ಜನ ಇವತ್ತು ಅವರನ್ನು ಹೋಗಿ ಕರೆಯೋದು, ಮಾಡುವುದು, ಅವರನ್ನ ಏನ್ ಮಾಡೋದು, ಕೊಲೆ ಮಾಡ್ಲಿಕ್ಕೂ ನೋಡ್ತಾರೆ, ಕೊಲೆ ಮಾಡ್ತಾರೆ. ಈಗಲೂ ಅಲ್ಲಿ ಅಪರೂಪದಲ್ಲಿ ನಡೀತಲೇ ಇರುತ್ತದೆ. ಇದಕ್ಕೊಂದು ಸಾಕ್ಷಿಯನ್ನ ಕೊಡ್ತೇನೆ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಒಂದು ಕಡೆಗೆ ದೇವರು ನನ್ನನ್ನು ಕಳಿಸಿದರು. ಆಗ ಒಂದು ಮನುಷ್ಯನು ಕರೆದು ನನ್ನನ್ನು ವಿಚಾರಿಸಿದ. ಎಲ್ಲಾ ವಿಷಯಗಳನ್ನ ಸರಿಯಾಗಿ ತಿಳಿಸ್ತಾ ಹೋದೆ. ನೋಡಪ್ಪ, ಸಭೆಯವರು ಈ ರೀತಿ ಮಾಡುವುದು ತಪ್ಪು, ಇದೆಲ್ಲ ದೇವರಿಗೆ ವಿರುದ್ಧವಾಗಿದೆ, ನೀನು ಈ ರೀತಿಯಲ್ಲಿ ನಡ್ಕೋ ಅಂತೇಳಿ ದೇವರವ್ರನ್ನ ದರ್ಶನ ಕೊಟ್ಟಿದ್ದಾರೆ. ದೊಡ್ಡ ಒಂದು ಸಾಕ್ಷಿಯಾಗಿದ್ದ. ಆಮೇಲೆ ನಾನು ಬಂದ ಮೇಲೆ ಒಂದ್ಸಲ ಏನ್ ಮಾಡಿದ್ರು, ಅವನು ಮತ್ತೊಂದ್ಸಲ ನನಗೆ ಕಾಲ್ ಮಾಡಿ ನನಗೆ ಆ ಸಭೆಯ ಒಂದು ಮನುಷ್ಯ ವಿರೋಧಿ ಜೊತೆಯಲ್ಲಿದ್ದು ಫೋನಲ್ಲಿ ಮಾತಾಡಿಸಿದ. ಮೆಲ್ಲೆ ನನಗೆ ಅವನು ಹೀಗೆ ಕೇಳು ಅಂತ ಹೇಳೋದು ಕೇಳ್ತು. ಆಮೇಲೆ ಯಾವಾಗ ಬರ್ತೀರಿ ಅಂತೇಳಿ ಕೇಳ್ದ ನನಗೆ. ನೀವು ಒಂದ್ಸಲ ಬಂದು ಹೋಗಿ, ಮತ್ತೊಂದ್ಸಲ ನೀವು ನನ್ನ ಹತ್ರ ಮಾತಾಡಬೇಕು, ಹೋಗುವ ಬರುವ ಎಲ್ಲ ಖರ್ಚಿಯನ್ನು ಕೊಡ್ತೇನೆ ಅಂತ ಅದೇ ಮನುಷ್ಯ ಏನ್ ಮಾಡ್ದ, ನನ್ನ ಕೈಯಿಂದ ದೇವರ ವಿಷಯವನ್ನು ತಿಳಿದುಕೊಂಡ ಮನುಷ್ಯ ವಿರೋಧಿಯಾದವನು ಪಕ್ಕದಲ್ಲಿದ್ದಾಗ ನಂತರ ಮಾತನಾಡಿದ. ಇದು ನನಗೆ ಅವರು ಕುಸು ಅಂತ ಮಾತಾಡೋದು ಮೊಬೈಲಲ್ಲಿ ಕೇಳಿಸಿತು. ನಾನು ನಿಮಗೆ ಸಮಯ ತಿಳಿಸಿ ಬರ್ತೇನೆ, ಈಗ ನನಗೆ ಸಮಯ ಇಲ್ಲ, ಆದಷ್ಟು ಬೇಗ ಬರ್ತೇನೆ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ದಿವಸ ಹೋಗ್ಲಿಲ್ಲ. ಮತ್ತೊಂದು ದಿವಸ ಸ್ವಲ್ಪ ದಿವಸ ಕಳೆದ ಮೇಲೆ ಫೋನ್ ಮಾಡಿದ. ಆಗ ಈ ವಿರೋಧಿ ಮನುಷ್ಯರ ಜೊತೆಲೇ ಇದ್ದಾನೆ. ಸರಿ ಬ್ರದರ್, ನೀವು ಯಾವಾಗ ಬರ್ತೀರಾ ಹೇಳಿ, ಬರಲೇ ಇಲ್ಲಲ್ಲ, ಫೋನ್ ಮಾಡಲೇ ಇಲ್ಲಲ್ಲ ಅಂತೇಳಿ ಅವನಲ್ಲಿ ಫೋನ್ ಮಾಡಿಸಿದ್ದಾನೆ. ನೋಡೋಣಪ್ಪ, ನನಗೆ ಇನ್ನೂ ಸಮಯ ಬೇಕಾಗಿದೆ ಅಂತೇಳಿ ಸುಮ್ಮನೆ ಆದೆ. ಆಮೇಲೆ ಫೋನ್ ಕಟ್ ಮಾಡಿದೆ. ಮತ್ತೆ ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಿದೆ, ಸುಮ್ಮನೆ ಆದೆ. ಹಾಗೆ ಮಾತಾಡಿ ಹಲೋ 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 ಅಂತ ಬಹಳ ಸಲ ಹೇಳಿ ಆಮೇಲೆ ವಿರೋಧಿ ಮನುಷ್ಯ ಹೇಳ್ತಾನೆ, ನೀನು ಸಿಕ್ಕದೆ ಇಲ್ಲಿಗೆ ಹೋಗ್ತೀಯ, ನನ್ನ ಕೈಗೆ ಸಿಕ್ಕದೆ ಅಂತ ಹೇಳುವಂತ ಒಂದು ಮಾತು ನನ್ನ ಕಿವಿಗೆ ಬಿತ್ತು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಇದು ಎಲಿಯನ ಕತೆ ಕೂಡ ಇದುವೇ ಆಗಿದ್ದು. ಆಗ ಅಲ್ಲಿ ಏನಾಯ್ತು, ಅಲ್ಲಿ ನನ್ನ ಕರೆದು ಅಲ್ಲಿ ಏನಾದ್ರೂ ಅವರು ಖಂಡಿತವಾಗಿ ಮಾಡ್ತಾ ಇದ್ರು, ಕೊಲೆನೆ ಮಾಡ್ತಾ ಇದ್ರು, ಸರ್ವನಾಶ ಮಾಡ್ತಾ ಇದ್ರು. ಅಂಥ ಒಂದು ಸಂಸ್ಥೆ, ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಅದು ಒಂದು ಸಭೆ, ಕ್ರಿಶ್ಚಿಯನ್ ಸಭೆ. ದೇವರ ನಮಗೆ ಸ್ತೋತ್ರವಾಗಲಿ. ಆ ಸಭೆ ಹೆಸರು ನಾನು ಹೇಳಕ್ ಹೋಗೋದಿಲ್ಲ. ಅಲ್ಲಿ ಕೂಡ ದೇವರು ನನ್ನನ್ನು ರಕ್ಷಿಸಿದ್ರು. ಅದೇ ಪ್ರಕಾರ ನೋಡಿ, ಎಲಿಯನನ್ನು ಕೂಡ ಏನ್ ಮಾಡಿದ್ರು, ಈ ಅರಸ ದೇವರಿಗೆ ಅಹಾಬನು ಸತ್ತು ಹೋದಂತ ಬಾಕಿ ಇಸ್ರಾಯೇಲರಿಗೆ ಅರಸನಾದಂತ ಒಂದು ಅರಸ 50 ಮಂದಿ ಸಿಪಾಯಿಯನ್ನ ಕರ್ಕೊಂಡೋಗಿ ಅಲ್ಲಿ ಕರೆದು ಎಲಿಯನನ್ನು ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರಬಹುದು. ಅದಕ್ಕೆ ಎಲಿಯ ಹೇಳ್ತಾನೆ, ಇಲ್ಲಿ ಬನ್ನಿ, ನಾನು ದೇವರ ಮನುಷ್ಯನಾಗಿದ್ದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು, ನಿನ್ನ 50 ಮಂದಿಯನ್ನು ದಹಿಸಿ ಬಿಡಲಿ ಅಂತನು. ಯಾರು? ಎಲಿಯ. ಆಗ ಮುಂದೆ ನೋಡೋಣ. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು, ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತು. ನೋಡಿ, ಎಲಿಯನ ಪ್ರಾರ್ಥನೆ ತಕ್ಷಣ ಪರಲೋಕಕ್ಕೆ ಮುಟ್ತು. ಆಗ ಅಲ್ಲಿ ಏನಾಯ್ತು, ಆಕಾಶದ ಬೆಂಕಿ ಬಿದ್ದು ಈ ಅರಸನನ್ನು ಮತ್ತು ಸಿಪಾಯಿಗಳನ್ನು ಅಲ್ಲಿ ದಹಿಸಿ ಬಿಟ್ಟಿತು. ಆಗ ನೋಡಿ, ದೇವರಿಂದ ಆದುಕೊಂಡವರಿಗೆ ಯಾರಾದರೂ ತೊಂದರೆ ಕೊಟ್ಟಾಗ, ಅವರು ಪ್ರಾರ್ಥಿಸಿದಾಗ ಖಂಡಿತವಾಗಿ ಆ ಪ್ರಾರ್ಥನೆಗೆ ದೇವರು ತಕ್ಷಣ ಉತ್ತರ ಕೊಡ್ತಾರೆ. ಅಂತ ವಿರೋಧಿಗಳನ್ನು ದೇವರು ಬಿಡುವುದೇ ಇಲ್ಲ. ಕೀರ್ತನೆ 112ರಲ್ಲಿ ಕೂಡ ಇದನ್ನೇ ನಾವು ಓದಿಕೊಳ್ಳಬಹುದು. ನಿನ್ನ ವಿರೋಧಿಗಳಿಗೆ ಬರುವಂತ ಶಿಕ್ಷೆಯನ್ನು ನೀನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಅಂತ ಹೇಳಿ. ಆಮೇಲೆ ನನ್ನನ್ನು ಅಭಿಷೇಕಿಸಿದವರನ್ನು ಮುಟ್ಟಬೇಡ ಅಂತ ಹೇಳಿ ಸತ್ಯವೇದದಲ್ಲಿ 2 ಕಡೆಗೆ ಬರೆಯಲ್ಪಟ್ಟಿದೆ. ಬಹಳ ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ. ನನಗೆ ಕೂಡ ಬಹಳ ಹಿಂಸೆ ಕೊಟ್ಟವರು ಶಿಕ್ಷೆ ಪಡುತ್ತಲೇ ಇದ್ದಾರೆ. ಬಹಳ ಜನ ಈ ಭೂಲೋಕವನ್ನೇ ಬಿಟ್ಟು ತೆರಳಿದ್ದಾರೆ. ನನ್ನಿಂದ ಎಷ್ಟೋ ಸಣ್ಣ ಪ್ರಾಯದವರು ಕೂಡ ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ಸರ್ವ ಸೃಷ್ಟಿಕರ್ತನಾದ ದೇವರು ಆರಿಸಿಕೊಂಡವರನ್ನು ಮುಟ್ಟೋದು, ಹೀಯಾಳಿಸೋದು, ಅವರ ಬಗ್ಗೆ ಇಲ್ಲಸಲ್ಲದನ್ನು ಹೇಳೋದು, ಅವರ ಮನಸ್ಸನ್ನು ವಹಿಸೋದು ಬಹಳ ಎಚ್ಚರವಾಗಿರಬೇಕು ಅಂತ ಇದರ ಅರ್ಥ. 11ನೇ ವಚನ. ತರುವಾಯ ಅರಸನು ಇನ್ನೊಬ್ಬ ಪಂಚಾಶತಾಪತಿಯನ್ನು, ಅವನ 50 ಮಂದಿಯನ್ನು ಸಿಪಾಯಿಗಳೊಡನೆ ಕಳಿಸಿದನು. ಇವನು ಹೋಗಿ ಎಲಿಯನಿಗೆ, ದೇವರ ಮನುಷ್ಯನೇ, ಬೇಗನೆ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ನೋಡಿ, ಮತ್ತೊಬ್ಬ ಏನ್ ಮಾಡ್ದ, ಅವನಾದ್ಮೇಲೆ ಮತ್ತೊಂದು ಅರಸನು ಕೂಡ ಅಲ್ಲಿ ಬಂದು ಪುನಃ 50 ಮಂದಿ ಶಿಷ್ಯನ ಕರೆಸಿಕೊಂಡು ಎಲಿಯನ ಹತ್ರ ಹೋಗಿ, ದೇವರ ಮನುಷ್ಯನೇ ಬೇಗ ಇಳಿದು ಬಾ ಅಂತೇಳಿ ಅರಸ ನಿನ್ನನ್ನು ಕರೆಯುತ್ತಾನೆ ಅಂತ ಜನಗಳು ಹೋಗಿ 2ನೇ ಸಲ ಎಲಿಯನನ್ನ ಆ ಬೆಟ್ಟಕ್ಕೆ ಹೋಗಿ ಕರೆದರು. ನೋಡೋಣ 12ನೇ ವಚನ.
ಆಗ ಎಲಿಯನು ಅವನಿಗೆ, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು 50 ಮಂದಿ ಸಿಪಾಯಿಗಳನ್ನು ದಹಿಸಿಬಿಡಲಿ ಅಂದನು. ಕೂಡಲೇ ದೇವರು ಆಕಾಶದಿಂದ ಕಳುಹಿಸಿದ ಬೆಂಕಿ ಬಂದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ಸಂಹರಿಸಿ ಸುಟ್ಟು ಬಿಟ್ಟಿತು. ನೋಡಿ, ಎರಡನೇ ಅರಸ ಕಳಿಸಿದ ಜನಗಳಿಗೂ ಅರಸನಿಗೂ ಕೂಡ ಅದೇ ಗತಿಯಾಯಿತು. 13ನೇ ವಚನ. ಅರಸನು ಮತ್ತೊಬ್ಬ ಪಂಚಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳನ್ನು ಕಳಿಸಿದನು. ಇವನು ಬಂದು ಎಲಿಯನ ಮುಂದೆ ಮೊಣಕಾಲು ಊರಿ ಅವನನ್ನು, ದೇವರ ಮನುಷ್ಯನೇ, ನನ್ನ ಮತ್ತು ನಿನ್ನ ಸೇವಕರಾದ ಈ 50 ಮಂದಿಯ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆಯಿಲ್ಲದಾಗಿರಲಿ ಅಂತೇಳಿ ಮತ್ತೊಬ್ಬ ಕೂಡ ಹೇಳ್ತಾನೆ, ನಿನ್ನ ದೃಷ್ಟಿಯು ದೇವರಲ್ಲಿ ಬೆಲೆಯುಳ್ಳದಾಗಿರಲಿ ಅಂತೇಳಿ ಈ ರೀತಿ ಎಲಿಯನ ಹತ್ರ ಮಾತಾಡಿದರು. 14ನೇ ವಚನ. ಆಕಾಶದಿಂದ ಬೆಂಕಿ ಬಿದ್ದು ಮುಂಚೆ ಬಂದ 2 ಪಂಚಾಧಿಪತಿಗಳನ್ನು ಅವರ ಸಿಪಾಯಿಗಳನ್ನು ದಹಿಸಿಬಿಟ್ಟಿತ್ತಲ್ಲ, ನನ್ನ ಪ್ರಾಣವಾದರೂ ನಿನ್ನ ದೃಷ್ಟಿಯಲ್ಲಿ ಬೆಳೆಯಿಲ್ಲದೆಂದು ಎಣಿಸಲ್ಪಡಲಿ ಎಂದು ಬೇಡಿಕೊಂಡನು. 2 ಸಲ ಬಂದವರನ್ನು ಸುಟ್ಟು ಹಾಕಿತು, ಆದರೆ ನಿನ್ನ ದೃಷ್ಟಿಯಲ್ಲಿ ನನ್ನ ಪ್ರಾಣ ಬೆಳೆಯಿಲ್ಲದ್ದಾಗಲಿ ಎಂಬುದಾಗಿ ಈ 3ನೇ ಅರಸನು ಮತ್ತು ಅಲ್ಲಿ ಹೋಗಿ ಬೇಡಿಕೊಳ್ತಾ ಇದ್ದಾನೆ. ಯಾರ ಹತ್ರ? ಎಲಿಯನ ಹತ್ರ. 15ನೇ ವಚನ. ಆಗ ಯೆಹೋವನ ದೂತನು ಎಲಿಯನಿಗೆ, ನೀನು ಇವನ ಸಂಗಡ ಹೋಗು, ಇವನಿಗೆ ಹೆದರಬೇಡ ಎಂದು ಹೇಳಿದ್ದರಿಂದ ಅವನು ಎದ್ದು ಇವನ ಜೊತೆಯಲ್ಲಿ ಅರಸನ ಬಳಿಗೆ ಹೋಗಿ ಅವನಿಗೆ, ನೀನು ಎಕ್ರೋನಿನ ದೇವರಾದ ಬೆಲ್ಜೆಬೂಲನನ್ನು ವಿಚಾರಿಸುವುದಕ್ಕೆ ದೂತರನ್ನು ಕಳಿಸಿದ್ದೇನು. ಅಂಥ ವಿಚಾರ ಮಾಡುವುದಕ್ಕೆ ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆಂದು ಹೇಳಿದನು. ನೋಡಿ, 3ನೇ ಸಲ ಕರೆಯುವಾಗ ದೇವರು ಹೇಳ್ತಾರೆ, ನೀ ಅವನ ಜೊತೆಲಿ ಹೋಗು, ಹೆದರಬೇಡ ಅಂತೇಳಿ. ಆಗ ಹೋಗಿ ನೀನು ಏನು ವಿಗ್ರಹಗಳ ಹತ್ರ, ಬೆಲ್ಜೆಬೂಲ್ ಹತ್ರ ನೀನು ವಿಚಾರಿಸುವುದೇನು, ನಮ್ಮಲ್ಲಿ ದೇವರು ಇಲ್ವೋ ಅಂತೇಳಿ ಎಲಿಯ ಮತ್ತೆ ಅವನ ಹತ್ರ ಮಾತಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಎಲಿಯನ ಮೂಲಕ ಏನ್ ಮಾಡ್ತಾರೆ? ಅರಸನನ್ನ ಎಚ್ಚರಿಸ್ತಾ ಇದ್ದಾರೆ. ಮಂಚೆಯಿಂದ ಎಲಿಯದೆ ನೀನು ಸಾಯಲೇ ಬೇಕು ಅಂತೇಳಿ. ಹಾಗೆ ದೇವರು ಯಾರಿಗೆ ಯಾವ ಸಮಯದಲ್ಲಿ ಯಾರ ಮುಖಾಂತರ ತಿಳಿಸ್ಬೇಕೋ ಅವರಿಗೆ ತಿಳಿಸ್ತಾರೆ. ದೇವರು ಅಂಥವರೊಂದಿಗೆ ಮಾತನಾಡುತ್ತಾರೆ ಅಂತ ಇದರ ಅರ್ಥ. ಯೆಹೋವನು ಎಲಿಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಅರಸನು ಸತ್ತನು. ಅವನಿಗೆ ಮಗನಿಲ್ಲದ್ದರಿಂದ ಅವನಿಗೆ ಬದಲಾಗಿ ಅವನ ತಮ್ಮನಾದ ಯೋರಾಮ ಎಂಬವನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಮಗ ಯೋರಾಮನ ಆಳ್ವಿಕೆಯ 2ನೇ ವರ್ಷದಲ್ಲಿ ಅರಸನಾದನು. ನೋಡಿ, ಅಲ್ಲಿ ಏನಾಯ್ತು? ಮಂಚೆಯಿಂದ ಇಳಿದ ಸಾಯಲೇಬೇಕು ಅಂತ ಹೇಳಿದಾಗ ಅವನು ಏನಾದ ಅರಸ? ದೇವರನ್ನ ಬಿಟ್ಟು ವಿಗ್ರಹಾರಾಧನೆಗೆ ಹೋದಂತ ಅರಸ ಮಂಚೆಯಿಂದ ಇಳಿಯದೆ ಎಲಿಯನ ಮುಖಾಂತರ ದೇವರು ಹೇಳಿದಂತ ಮಾತಲ್ಲಿ ನೆರವೇರಿತವನು ಸತ್ತು ಹೋದ. ಹಾಗೆ ಇವತ್ತು ನೋಡಿ, ಎಷ್ಟು ಸಲ ಎಲಿಯನ ಮೂಲಕ ಅರಸನಿಗೆ ತಿಳಿಸಿದ್ರು ದೇವರು, ಬೇಡ ಬೇಡ ಬೇಡ, ನೀನು ದೇವರು ಇಸ್ರಾಯೇಲಲ್ಲಿ ದೇವರಿಲ್ವಾ, ವಿಗ್ರಹಗಳ ಬಳಿಗೆ ಯಾಕೆ ಹೋಗ್ತೀಯ ಎಂಬುದಾಗಿ ಮಾತು ಕೇಳಿಲ್ಲ. ಬದಲಾಗಿ ಎಲಿಯನನ್ನೇ ಕೊಲೆ ಮಾಡಲು ಪ್ರಯತ್ನ ಪಟ್ಟರು. ಆಗ ನೋಡಿ, ಮತ್ತು 3ನೇ ಸಲ ತಿಳಿಸಿದಾಗ ಸತ್ತೇ ಹೋದ. ಹಾಗೆ ಇವತ್ತು ದೇವರು ಆದುಕೊಂಡವರನ್ನು, ದೇವರನ್ನು ತಿಳಿದವರು, ದೇವರಿಂದ ದರ್ಶನ ಪಡೆದವರು, ಅದ್ಭುತ ಕಾರ್ಯಗಳನ್ನು ಸಹಾಯವನ್ನು ಪಡೆದವರು ಹಿಂದಿರುಗಿ ಹೋದಾಗ ಲೋಕದ ವಿಷಯಗಳಿಗೆ 10 ಆಜ್ಞೆಗಳಿಗೆ, ವಿಗ್ರಹಧನೆ, ಮಾಟ, ಮಾಯ, ಮಂತ್ರ ಎಲ್ಲದಕ್ಕೂ ಹೋದಾಗ ದೇವರು ಪ್ರೀತಿಯಲ್ಲಿ ಮತ್ತು ದೇವರು ಆರಿಸಿಕೊಂಡವರನ್ನು ಅಲ್ಲಿಗೆ ಕಳಿಸ್ತಾರೆ. ಮಾತು ಕೇಳದಿದ್ರೆ ಖಂಡಿತವಾಗಿ ಅವರಿಗೆ ಇದೇ ರೀತಿ ಯಾವ ರೀತಿ ಶಿಕ್ಷೆ ಬರ್ತಾರೆ, ಸಾಯ್ತಾರೆ ಅಂತ ಗೊತ್ತಿಲ್ಲ. ಅದು ಮುಂದೆ ನಡೆದು ಹೋಗಿದೆ, ಇವತ್ತು ಕೂಡ ನಡೀತಲೇ ಇದೆ ಇದೇ ವಾಕ್ಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಮೇಲೆ ಬೇರೊಬ್ಬನು ಅಲ್ಲಿ ಅರಸನಾದ. ಅಹಜ್ಯನ ಉಳಿದ ಚರಿತ್ರೆಯು ಅವನ ಕೃತ್ಯಗಳು ಇಸ್ರೇಲರ ರಾಜಕಾಲವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿದೆ. ಇವರೆಲ್ಲ ಚರಿತ್ರೆ ಬೈಬಲಲ್ಲಿ ಅಷ್ಟೇನಿಲ್ಲ, ಬೇರೆ ಬುಕ್ಕುಗಳಲ್ಲಿ ಬೇಕಾದಷ್ಟರಲ್ಲಿ ಬರೆಯಲ್ಪಟ್ಟಿದೆ. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರ ದರ್ಶನವಾದ ಮೇಲೆ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ, ಮಾಡ್ತಾ ಇರುವಾಗ, ಆರಿಸಿಕೊಂಡಾಗ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ಮತ್ತೆ ನಮಗೆ ಈ ದೇವರು ಯಾಕೆ ಬೇಕಪ್ಪ, ಮೊದಲಿದ್ದಿದೆ ನಮಗೆ ಒಳ್ಳೆಯದಿಂದ ಪುನಃ ವಿಗ್ರಹಾಧನೆಗೆ, ಮಾಟ, ಮಾಯ, ಮಂತ್ರ, ಜ್ಯೋತಿಷ, ದೇವರ ಮಾನವರು ಅಂತ ಅಲ್ಲಿ ಇಲ್ಲಿ ಓಡುವುದು, 10 ದಶಾಜ್ಞೆಗಳಿಗೆ ವಿರೋಧವಾಗಿ ಜೀವಿಸಿದರೆ ಖಂಡಿತವಾಗಿ ದೇವರಿಂದ ಶಿಕ್ಷೆ ತಪ್ಪುವುದೇ ಇಲ್ಲ. ಒಂದು ವೇಳೆ ಮತ್ತು ದೇವರು ಆರಿಸಿಕೊಂಡವರನ್ನು ಖಂಡಿತ ಮಾತಾಡೋರನ್ನು ನಿಮ್ಮ ಬಳಿಗೆ ಕಳುಹಿಸಬಹುದು, ಎಚ್ಚರಿಸಬಹುದು. ಆವಾಗಲೂ ಎಚ್ಚರಿಸದೆ ಹೋದರೆ ಖಂಡಿತವಾಗಿಯೂ ಯಾವ ದೇವಮಣರಿಂದಲೂ, ಯಾವ ದೇವರಿಂದಲೂ, ಯಾವ ಪೂಜಾಸ್ಕಾರಗಳಿಂದಲೂ, ಯಾವ ವಿಗ್ರಹಗಳಿಂದಲೂ, ಯಾವ ಮಾಯಮಂತ್ರದಿಂದಲೂ, ಯಾವ ಜ್ಯೋತಿಷರಿಂದಲೂ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಅದು ಇಲ್ಲಿಯವರೆಗೆ ಆಗಲಿಲ್ಲ,
ಇನ್ನು ಮುಂದೆ ಆಗುವುದು ಕೂಡ ಇಲ್ಲ. ಆದ್ರಿಂದ ಖಂಡಿತವಾಗಿ ಒಂದ್ಸಲ ದೇವರು ಶೋಧನೆ ಕೂಡ ಒಳಪಡಿಸಬಹುದು. ಕಷ್ಟ, ಸಂಕಟ, ದುಃಖಗಳು ಬರ್ಬೋದು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಸೃಷ್ಟಿಯ ನಿಯಮಗಳಿಗೆ ನಾವು ಒಳಗಾಗಲೇಬೇಕು ಖಂಡಿತವಾಗಿ. ಆದ್ರಿಂದ ಏನಾದರೂ ನಮ್ಮಲ್ಲಿ ಕಷ್ಟ, ಸಂಕಟ, ದುಃಖ, ಕಾಯಿಲೆಗಳು ಬಂದಾಗ ಹಿರಿಯರ ಮುಖಾಂತರ, ದೇವರಿಂದ ಆರಿಸಿಕೊಂಡವರ ಮುಖಾಂತರ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಆಸ್ಪತ್ರೆಗೆ ಹೋಗಿ ವೈದ್ಯರ ಮುಖಾಂತರ ಚಿಕಿತ್ಸೆಯನ್ನು ಕೊಡಿಸಿಕೊಳ್ಳಬೇಕು. ಸರ್ವ ಸೃಷ್ಟಿಕರ್ತನಾದ ದೇವರಲ್ಲಿ ಪ್ರಾರ್ಥಿಸಬೇಕು ಹೊರತು ದೇವರಿಗೆ ವಿರುದ್ಧವಾಗಿ ಹೋದರೆ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ? ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 2 ಅರಸು 2ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. 2 ಅರಸು 2ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. ಯೆಹೋವನು ಎಲೀಯನನ್ನು ಸುಳಿಗಾಳಿಯ ಮುಖಾಂತರ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲೀಯನು ಎಲೀಷನೊಡನೆ ಗಿಲ್ಗಾಲ್ ಬೆಟ್ಟವನ್ನು ಬಿಟ್ಟು ಹೊರಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಎಲೀಯನು ಗಿಲ್ಗಾಲ್ ಬೆಟ್ಟದಲ್ಲಿದ್ದ. ಆಗಲೇ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ ಎಲೀಯನನ್ನು ದೇವರು ಏನು ಮಾಡ್ತಾನೆ? ಸ್ವರ್ಗಕ್ಕೆ ಎತ್ತುವರಾಗಿದ್ದಾರೆ. ಆ ಸಮಯ ಬಂತು. ಆಗಲ್ಲಿ ಎಲೀಷನನ್ನ ಏನು ಮಾಡ್ದ? ಗಿಲ್ಗಾಲ್ ಬೆಟ್ಟವನ್ನು ಅಂದರೆ ಎಲಿಯ ಇದ್ದ ಬೆಟ್ಟವನ್ನು ಬಿಟ್ಟು ಬಂದು ಎಲೀಷನೊಡನೆ ಗಿಲ್ಗಾಲ್ ಬೆಟ್ಟವನ್ನು ಬಿಟ್ಟು ಹೊರಟನು. ಆಗ ಎಲೀಷನ ಅಲ್ಲಿ ಅವನ ಜೊತೆಲಿ ಇದ್ದಿರ್ಬೋದು. ಅವನೊಬ್ಬ ಪ್ರವಾದಿ, ದೇವರನ್ನ ಪ್ರವಾದಿಯನ್ನಾಗಿ ಮಾಡಿದ್ರು. ಅವನ ಜೊತೆಯಲ್ಲಿ ಬಿಟ್ಟು ಹೊರಟ. ಅಂದರೆ ಇವನು ಎಲಿಯ ಪರಲೋಕಕ್ಕೆ ಹೋಗುವ ಸಮಯವಾಯಿತು. ಅವನಿಗೆ ಬದಲಾಗಿ ಇನ್ನೊಂದು ಪ್ರವಾದಿಯಲ್ಲಿ ಬೇಕು. ಅದಕ್ಕೆ ಎಲೀಷನ ಜೊತೆಲಿ ಹೊರಟ. ಹಾಗೆ ಇವತ್ತು ದೇವರಿಂದ ಅವರಿಗೆ ಅವರ ಸಮಯ ಬಂದಾಗ, ಯಾವುದೇ ರೀತಿಯಲ್ಲಿ ಸಮಯ ಮುಗಿದಾಗ ಖಂಡಿತವಾಗಿ ದೇವರವರ ಬದಲಾಗಿ ಇನ್ನೊಂದು ಸೇವಕರನ್ನು ಕೂಡ ಅಲ್ಲಿ ಆರಿಸಿಕೊಳ್ಳುತ್ತಾರೆ ಅಂತ ಇದರ ಅರ್ಥವಾಗಿದೆ. ಒಂದು ವೇಳೆ ಮೊದಲನೇ ಸೇವಕರು ನಾನಾ ರೀತಿಯಲ್ಲಿ ಪ್ರಪಂಚದ ವಿಷಯದಲ್ಲಿ ಈಗ ಹೇಳಿದಾಗೆ ಅರಸರುಗಳು ಮಾಡಿದಾಗೆ ಮಾಡಿದರೆ ಅವರನ್ನು ತಳ್ಳಿಬಿಟ್ಟು ಬೇರೊಂದು ಸೇವಕರುಗಳನ್ನು ಕೂಡ ಅಲ್ಲಿಗೆ ನೇಮಿಸುತ್ತಾರೆ. ಈಗ ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಸೌಲನು ಅಲ್ಲಿ ತಪ್ಪಿ ಹೋದಾಗ ಏನು ಮಾಡಿದರು? ಇಸ್ರಾಯೇಲರಿಗೆ, ಯೆಹೂದ್ಯರಿಗೆ ಅರಸನನ್ನಾಗಿ ಮಾಡಿದಾಗ ಅವನನ್ನು ತಳ್ಳಿ ದಾವೀದನನ್ನು ಅರಸನನ್ನಾಗಿ ಮಾಡಿದ್ರಲ್ಲವೇ? ಅದೇ ರೀತಿ ಈಗ ನಾನಿಲ್ಲಿ ಇರುವ ಸ್ಥಳದಲ್ಲಿ ಕೂಡ ಮೊದಲು ಬಹಳ ದೊಡ್ಡ ಸೇವಕ, ಅವರೊಬ್ಬ ಶಿಷ್ಯರಲ್ಲಿಗೆ ಬರ್ತಾ ಇದ್ರು. ಇಲ್ಲ ಸಲ್ಲದನ್ನು ಹೇಳಿ ಜನಗಳನ್ನ ವಂಚಿಸಿ ಏನೇನೋ ಮಾಡ್ತಲೇ ಇದ್ರು. ಕಡೆಗೆ ಅವರನ್ನು ದೇವರಿನಿಂದ ತಳ್ಳಿ ಬಿಟ್ಟರು. ಕಡೆಗೆ ನನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿದ್ರು. ನನ್ನ ಮುಖಾಂತರ ಸತ್ಯ ಸುವಾರ್ತೆಯನ್ನು ಸಾರಿದ್ರು. ಮೊದಲು ಬರ್ತಾ ಇದ್ದವರು ಒಬ್ಬರು ಕೂಡ ಇಲ್ಲ. ಅಂದರೆ ಅವರು ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ರು. ಆಮೇಲೆ ಒಂದು ಕುಟುಂಬದಲ್ಲಿ ಅವರ ಜನತಾ ಮನೆಯಲ್ಲಿ ದೇವರು ನನ್ನನ್ನು ಈಗ 10 ವರ್ಷದಿಂದ ನಿಲ್ಲಿಸಿದ್ದಾರೆ. ಅವರು ಕೂಡ ಮಾತನ್ನ ಕೇಳ್ತಾ ಇಲ್ಲ. ಆದರೆ ಶಿಕ್ಷೆಯಿಂದ ಹೊರ ಬರ್ತಲೇ ಇಲ್ಲ. ಆದರೂ ಅವರಿಗೆ ಎಲ್ಲ ವಿಷಯಗಳೆಲ್ಲ ಗೊತ್ತಿದೆ. ಆದರೂ ಈ ಲೋಕದ ವಿಷಯಗಳನ್ನು ಅವರು ಬಿಡುವುದೇ ಇಲ್ಲ. ಬದಲಾಗಿ ಅವರ ಮಗಳಿಗೆ ಸೈತಾನ ಕಾಟ ಹಿಡ್ಕೊಂಡು ಏನೇನು ಆಗಿ ಎಲ್ಲೆಲ್ಲಿ ಹೋಗಿ ಆಗದೆ ದೇವಾಲಯದಲ್ಲಿ, ಚರ್ಚಿಯಲ್ಲಿ ಬಿಡುಗಡೆ ಆಯಿತು. ಅಷ್ಟೆಲ್ಲ ಆದರೂ ಕೂಡ ಮತ್ತು ಇವತ್ತು ಖಂಡಿತವಾಗಿ ಏನು ಮಾಡ್ತಾರೆ? ವಾಕ್ಯಗಳನ್ನ ಕೇಳ್ತಾರೆ, ಮಾಡ್ತಾರೆ. ಆದರೆ ಅದರಂತೆ ನಡೆಯುವುದೇ ಇಲ್ಲ. ಬದಲಾಗಿ ನನ್ನನ್ನು ಅಡ್ಡ ಕಣ್ಣಲ್ಲಿ ನೋಡ್ತಾರೆ, ಸಿಟ್ಟಲ್ಲಿ ನನ್ನ ನೋಡ್ತಾರೆ. 3 ಸಲ ಕಿರುಕುಳ ಕೊಟ್ಟು ಇಲ್ಲಿಂದ ನಾನು ಓಡಿ ಹೋಗುವಾಗ ಆಯಿತು. ಅಲ್ಲಿಂದ ಪುನಃ ದೇವರು ನನ್ನನ್ನು ಇಲ್ಲಿಯೇ ಕರೆದು ನಿಲ್ಲಿಸಿದ್ದಾರೆ. ಆದರೂ ಈಗಲೂ ಎಚ್ಚರಿಸ್ತಲೇ ಇದ್ದಾರೆ. ಕೇಳ್ತಾರೆ, ಮಾಡ್ತಾರೆ ಎಲ್ಲ. ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ. ಅವರ ಹಳೆ ಜೀವಿತವನ್ನು, ದೇವರವರ ಮಗಳ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಕೂಡ ಯೋಚನೆ ಇದೆ. ಆದರೂ ದೇವರ ಬಳಿಗೆ ಬರ್ತಾ ಇಲ್ಲ. ಲೋಕದ ಕಡೆಗೇ ಹೋಗ್ತಾ ಇದ್ದಾರೆ. ಬಹಳ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ಆದ್ದರಿಂದ ಇದು ದೇವರಿಂದ ದರ್ಶನ ಹೊಂದಿದಂಥವರು ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಹಾಗೆ ಎಲೀಯನು ಏನು ಮಾಡಿದ? ಗಿಲ್ಗಾಲ್ ಬೆಟ್ಟವನ್ನು ಬಿಟ್ಟು ಎಲೀಷನ ಜೊತೆಲಿ ಹೊರಟ. ಆಗ 2ನೇ ವಚನ, 2 ಅರಸು 2:2. ಆಗ ಎಲೀಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನನ್ನು, ನೀನು ಇಲ್ಲೇ ಇರು, ನಾನು ಬೇತೇಲಿಗೆ ಹೋಗಬೇಕು ಅಂತೇಳಿ ದೇವರು ಅಂದರೆ ಬೇರೊಂದು ಊರಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ನೀನು ಇಲ್ಲೇ ಇರು, ಹೋಗಿ ಬರ್ತೇನೆ ಅಂತೇಳಿ. ಖಂಡಿತವಾಗಿ ನಾನು ನಿನ್ನನ್ನು ಬಿಟ್ಟಿರುವುದಿಲ್ಲ, ನಾನು ನಿನ್ನ ಜೊತೆಯಲ್ಲೇ ಬರ್ತೇನೆ ಅಂತ ಹೇಳ್ತಾನೆ ಎಲೀಷ. ಯಾರ ಜೊತೆಯಲ್ಲಿ?
ಎಲಿಯನ ಜೊತೆಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ದೇವರು ಎಲಿಯನ ಮೂಲಕ ಎಲಿಷನಿಗೆ ರಕ್ಷಣೆ, ಎಲಿಷನ ಮನಸ್ಸನ್ನು ಸಂಪೂರ್ಣವಾಗಿ ಎಲಿಯನ ಕಡೆಗೆ ದೇವರು ತಿರುಗಿಸಿರಬಹುದು. 3ನೇ ವಚನ. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ನೋಡಿ ಅಲ್ಲಿ ಏನು ಮಾಡಿದ್ರು, ಬರ್ತೇನೆಪ್ಪ ಇರೋದಿಲ್ಲ ಅಂತ ಹೇಳುವಾಗ ಅವರು ಇಬ್ಬರು ಹೋದ್ರು. ದೇವರ ನಾಮಕ್ಕೆ ಸ್ತೋತ್ರ. ಎಲಿಷನನ್ನು ಬಿಟ್ಟು ಹೋಗಲಿಲ್ಲ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸುಸ್ವಾಮಿ ಇಬ್ಬರಿಬ್ಬರಾಗಿ ಒಂದು ಹಳ್ಳಿಗೆ ಹೋಗಿರಿ ಅಂತ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ 72 ಮಂದಿಯನ್ನ ದೇವರು ಇಬ್ಬಿಬ್ಬರನ್ನಾಗಿ ಒಂದೊಂದು ಹಳ್ಳಿಗೆ ಕಳುಹಿಸಿದರು. ಅದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದನ್ನು ನಾವು ಓದಿಕೊಳ್ಳಬಹುದು. ಹಾಗೆ ಇಲ್ಲಿ ಎಲಿಯ ಮತ್ತು ಎಲೀಷಾ ಇಬ್ಬರು ಏನ್ ಮಾಡಿದ್ರು, ಬೇತೇಲಿಗೆ ಹೋದರು. ಅಲ್ಲಿಂದ ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದಾಗಿ ನಿನಗೆ ಗೊತ್ತುಂಟಾ ಎಂದು ಕೇಳಿದರು. ನೋಡಿ, ಅಲ್ಲಿ ದೇವರನ್ನು ಆರಾಧಿಸ್ತಾ ಇರುವವರು, ಸ್ತುತಿಸ್ತಾ ಇರುವವರು, ಕೊಂಡಾಡ್ತಾ ಇರುವವರು ಎಲಿಯನು ಎಲೀಷನಲ್ಲಿಗೆ ಹೋಗುವಾಗ ಎಲೀಷನ ಜೊತೆ ಹೇಳ್ತಾರೆ, ನಿನ್ನ ಯಜಮಾನ ಅಂದ್ರೆ ಎಲಿಯನನ್ನು ದೇವರು ಏನ್ ಮಾಡ್ತಾರೆ, ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅಂದ್ರೆ ಪರಲೋಕಕ್ಕೆ ಏರಿಸ್ತಾರೆ ಅಂತ ನಿನಗೆ ಗೊತ್ತಿದೆಯಾ ಅಂತ. ಆದ್ರೆ ಎಲೀಷನಿಗೆ ಗೊತ್ತಿಲ್ಲ, ಆದ್ರೆ ಈ ಭಜನಾ ಮಂಡಳಿಯವರಿಗೆ ಗೊತ್ತಾಯಿತು. ಹಾಗೆ ಇದರ ಅರ್ಥ, ದೇವರು ಆರಿಸಿಕೊಂಡಂತ ಇವತ್ತು ಯಾರನ್ನು ಆರಿಸಿಕೊಳ್ತಾರೋ, ಒಂದೊಂದು ಭಜನಾ ಮಂಡಳಿ ಇರ್ಬೋದು ಅಥವಾ ನಾನಾ ತರದ ಸೇವೆಗಳು ಇರ್ಬೋದು, ಅದರಲ್ಲಿ ಸರಿಯಾಗಿ ದೇವರ ಮೇಲೆ ಭಯ ಭಕ್ತಿ ಇಟ್ಟು ಪೂರ್ಣ ಹೃದಯ ಮನಸ್ಸಿನಿಂದ ಆ ಸೇವೆಯನ್ನು ಮಾಡ್ತಾ ಹೋಗ್ತಾರೋ, ದೇವರಲ್ಲಿ ಭರವಸೆ ಇಡ್ತಾರೋ, ಅವರೊಂದಿಗೂ ಕೂಡ ದೇವರು ಮಾತನಾಡ್ತಾರೆ ಅಂತ ಇದರ ಅರ್ಥ. ಹಾಗೆ ಎಲೀಷನಿಗೆ ಕೇಳ್ತಾರೆ, ನಿನ್ನ ಯಜಮಾನನು ದೇವರು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ತಾರೆ ಎಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು ಗೊತ್ತುಂಟು ಅಂದ. ಯಾರೋ ಎಲೀಷಾ, ನನಗೆ ಗೊತ್ತಿದೆ ಅಂತಾಗ ಅವನ ಮುಖಾಂತರವೂ ಕೂಡ ದೇವರು ಮಾತನಾಡಿದ್ದಾರೆ ಅಂತ ಇದರ ಅರ್ಥ. ಹಾಗೆ ದೇವರು ಯಾರನ್ನು ಆದುಕೊಂಡಿದ್ದಾರೋ, ಯಾರನ್ನು ಆದುಕೊಳ್ತಾರೋ ಅವರಿಗೆಲ್ಲ ವಿಶೇಷವಾದ ಜ್ಞಾನವನ್ನ ಕೊಟ್ಟು ಮುಂದೆ ನಡೆಯುವ ಸಂಗತಿಯನ್ನು ತಿಳಿಯಪಡಿಸುವವರಾಗಿದ್ದಾರೆ. ಅವರು ಹೇಳಿದ ಹಾಗೆ ಆಗುತ್ತದೆ. ಇದರಲ್ಲೇ ನಾವು ಗೊತ್ತು ಮಾಡಿಕೊಳ್ಬೇಕು, ಇವರು ದೇವರಿಂದ ಆದುಕೊಂಡವರು, ದೇವರ ಆತ್ಮ ಇವರಲ್ಲಿ ಇದೆ ಎಂಬುದಾಗಿ ನಾವಲ್ಲಿ ತಿಳಿದುಕೊಳ್ಳಬೇಕಾಗಿದೆ, ಎಲ್ಲರನ್ನೂ ಅಲ್ಲ. 4ನೇ ವಚನ. ಸುಮ್ಮನಿರ್ರಿ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಎಲೀಷಾ ಹೇಳ್ತಾರೆ, ನೀವು ಸುಮ್ಮನಿರಿ, ನನಗೆ ಗೊತ್ತಿದೆ ಅಂತೇಳಿ. ಎಲಿಯನು ಎಲೀಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದಾನೆ ಎಂದು ಹೇಳಿದನು. ಆದರೆ ಎಲಿಯನು, ಯೆಹೋವನೇ, ನಿನ್ನ ಜೀವದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಯೆರಿಕೋವಿಗೆ ಹೋದನು. ಅಲ್ಲಿಂದ ಬೇತೇಲಿಗೆ ಆಯ್ತು, ಯೆರಿಕೋವಿಗೆ ಇನ್ನೊಂದು ಊರಿಗೆ ಹೋಗುವಾಗ ಎಲಿ ಅದೇ ಮಾತು ಹೇಳ್ತಾನೆ, ಇಲ್ಲೇ ಇರು, ನಾನು ಹೋಗ್ತೀನಿ ಅಂತೇಳಿ. ಇಲ್ಲ, ದೇವರ ಆಣೆ, ನಿನ್ನ ಆಣೆ, ನಾನು ಇರುವುದಿಲ್ಲ ಅಂತೇಳಿ ಅವನನ್ನು ಬಿಟ್ಟು ಹೊರಡುವುದಿಲ್ಲ. ಹಾಗೆ ಒಂದು ಹಿರಿಯ ಸೇವಕರುಗಳು, ಅಂತ ಸೇವಕರುಗಳ ಮುಖಾಂತರ ಇವತ್ತು ದೇವರು ಆರಿಸಿಕೊಂಡವರನ್ನು ಕಳಿಸಿದಾಗ ಹಿರಿಯ ಸೇವಕರನ್ನು ಯಾವಾಗಲೂ ಬಿಟ್ಟು ಇರಬಾರದು, ಅವರು ಹೋದಲ್ಲಿ ಅವರನ್ನು ಹಿಂಬಾಲಿಸಬೇಕು ಅಂತ ಇದರ ಅರ್ಥವಾಗಿದೆ. 5ನೇ ವಚನ. ಅಲ್ಲಿ ಪ್ರವಾದನೆ ಮಂಡಳಿಯವರು ಅವನನ್ನು ಎದುರುಗೊಂಡು, ಯೆಹೋವನು ಈ ಹೊತ್ತು ನಿನ್ನ ಯಜಮಾನನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಂಡವನೆಂದು ನನಗೆ ಗೊತ್ತುಂಟಾ ಎಂದು ಕೇಳಿದನು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಎಂದು ಉತ್ತರ ಕೊಟ್ಟನು. ನೋಡಿ, ಅಲ್ಲಿ ಪ್ರವಾದಿ ಮಂಡಳಿಯವರು ಕೂಡ ಅದೇ ಮಾತು ಹೇಳ್ತಾರೆ, ನಿನ್ನ ಯಜಮಾನ ದೇವರು ಮೇಲಕ್ಕೆ ಅಂದ್ರೆ ಪರಲೋಕಕ್ಕೆ ಇವತ್ತು ಕರೆದುಕೊಳ್ತಾರೆ, ನಿನಗೆ ಗೊತ್ತಿದೆಯಾ ಅಂತ ಎಲೀಷನನ್ನ ಕೇಳುವಾಗ ಎಲೀಷಾ ಗೊತ್ತಿದೆ, ಸುಮ್ಮನಿರಿ ಅಂತ ಅಲ್ಲಿ ಕೂಡ, ಅಲ್ಲಿ ಬೇತೇಲಿನಲ್ಲಿ ಕೂಡ ಅದೇ ಮಾತನ್ನ ಹೇಳಿದ. 6. ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೊರ್ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದಾನೆ ಎಂದು ಹೇಳಿದನು. ಆಗ ಅವನು, ಯೆಹೋವನೇ, ನಿನ್ನ ಜೀವದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದ್ದರಿಂದ ಇಬ್ಬರು ಹೊರಟು ಯೊರ್ದಾನ್ ಹೊಳೆಯ ದಡಕ್ಕೆ ಬಂದರು. ನೋಡಿ, ಮತ್ತೆ ಪುನಃ ಯೊರ್ದಾನ್ ಸ್ಥಳಕ್ಕೆ ಕೂಡ ಇಂಥ ಸ್ಥಳಕ್ಕೆ ಹೋಗ್ಲಿಕ್ಕೆ ಹೇಳಿದ್ದಾರೆ, ನೀನು ಇಲ್ಲೇ ಅಂತ ಹೇಳುವಾಗ ಎಲೀಷಾ ಅದೇ ಮಾತು, ದೇವರ ನಿನ್ನಾಣೆ, ನಾನು ಬಿಟ್ಟು ಇರುವುದಿಲ್ಲ, ನಿನ್ನ ಜೊತೆಲೇ ಬರ್ತೇನೆ ಅಂತ. ಹಾಗೆ ಹಿರಿಯ ಸೇವಕರುಗಳನ್ನ ಯಾವಾಗಲೂ ಬಿಟ್ಟು ಹೋಗಬಾರದು, ಅವರ ಜೊತೆಲಿ ಹೋಗಬೇಕು ಅಂತ ಈ ವಾಕ್ಯದ ಅರ್ಥ ಕೂಡ ಅಲ್ಲಿ ತಿಳಿಸ್ತದೆ. 7. ಪ್ರವಾದಿ ಮಂಡ್ಯರಲ್ಲಿ 50 ಮಂದಿ ಜನರು ಇವನನ್ನು ಹಿಂದಿನಿಂದಲೇ ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು.
ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರು ಒಳನೆಲದ ಮೇಲೆ ದಾಟಿ ಹೋದರು. ಅಲ್ಲಿ ಪ್ರವಾದಿ ಮಂಡಳಿಯವರು ಏನು ಮಾಡಿದ್ರು? ಇವರ ಹಿಂದೆ ಇದ್ರು. ಎಲ್ಲಿ ಯೋರ್ದಾನಲ್ಲಿ ಕೂಡ ಅಲ್ಲಿಂದ ಏನಾಯ್ತು? ಇವರು ಯೋರ್ದಾನ್ ಹೊಳೆಯನ್ನು ದಾಟಕ್ಕೆ ಆಗ್ತಾ ಇಲ್ಲ. ಅದು ದೊಡ್ಡ ಹೊಳೆ, ಸಮುದ್ರದ ಒಂದು ಭಾಗ. ಆಗ ಅದನ್ನು ದಾಟುವುದು ಹೇಗೆ ಅಂತ ಹೇಳುವಾಗ ಎಲಿಷ ಏನು ಮಾಡಿದ? ಅಲ್ಲಿ ಆ ಕಂಬಳಿಯನ್ನ ಎಲಿಯನು ಕಂಬಳಿ ಅವನ ಮೈ ಮೇಲೆ ಹೊದ್ದುಕೊಂಡಿದ್ದ ಕಂಬಳಿಯನ್ನು ಮಡಚಿ ನೀರಿಗೆ ಹೊಡೆದ. 2 ಭಾಗವಾಯಿತು. ನೀರು ಅಲ್ಲಿ ಅರ್ಧ ನಿಂತು ಆ ಒಣ ನೆಲದಲ್ಲೇ ಇವರು ದಾಟಿ ಯೋರ್ದಾನಿಗೆ ಹೋದರು. ದೇವರ ಸ್ತೋತ್ರವಾಗಲಿ. ನೋಡಿ, ದೇವರು ಆಶಿಕೊಂಡವ್ರನ್ನ ಏನ್ ಮಾಡ್ತಾರೆ? ದೇವರು ಅವರ ಮುಖಾಂತರ ಕಾರ್ಯವನ್ನ ಮಾಡ್ತಾರೆ. ಅಂಥ ದೊಡ್ಡ ಹೊಳೆಯ ನೀರನ್ನು ಕಂಬಳಿಯಲ್ಲಿ ಹೊಡೆದಾಗ ಆ ಕಡೆ ನೀರು ಈ ಕಡೆ ನೀರು ನಿಲ್ತು ಇವರು ಒಳಗಡೆ ದಾಟಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಅವರಿಗೂ ಒಂದು ದೀಕ್ಷಾ ಸ್ಥಾನದ ಗುರುತು. ನೀರಿನ ಮಧ್ಯದಲ್ಲಿ ರಕ್ಷಣೆಯನ್ನ ಕೊಟ್ಟರು. ಹಾಗೆ ಐಗುಪ್ತ ದೇಶದಿಂದ ಮೋಶೆ ಮುಖಾಂತರ ಇಸ್ರಾಯೇಲರನ್ನು ಬರಮಾಡಿದಾಗ ಕೆಂಪು ಸಮುದ್ರದ ನೀರಿಗೆ ಮೋಶೆ ಮುಖಾಂತರ ದೇವರು ಹೇಳ್ತಾರೆ, ನಿನ್ನ ಕೋಲನ್ನು ಸಮುದ್ರದ ಮೇಲೆ ಚಾಚು ಅಂತೇಳಿ ಚಾಚಿದಾಗ ನೀರು 2 ಭಾಗವಾಗಿ ನಿಲ್ತು, ಒಣನೆಲ ಕಾಣಿಸಿತು. ಅದರಲ್ಲೇ ಇಸ್ರಾಯೇಲರನ್ನ ದಾಟಿಸಿದ್ರು ಎಂಬುದಾಗಿ. ಇದು ಇಸ್ರಾಯೇಲರಿಗೆ ಒಂದು ದೀಕ್ಷಾ ಸ್ಥಾನ. ನೀರಿನ ಮೂಲಕ ಅವರಿಗೂ ರಕ್ಷಣೆ. ಆದರೆ ಅವರ ವಿರೋಧಿಗಳು ಬಂದಾಗ ಸಮುದ್ರದಲ್ಲಿ ದಾಟಿಕೊಂಡು ಹೋದಾಗ ಅದೇ ನೀರಿನಲ್ಲಿ ಅವರ ಸಂಹಾರವಾಯಿತು. ಐಗುಪ್ತ ದೇಶದವರು ಸರ್ವನಾಶವಾಗಿ ಹೋದರು. ಹಾಗೆ ನೀರಿನಲ್ಲಿ ಇವತ್ತು ರಕ್ಷಣೆಯೂ ಇದೆ, ನೀರಿನಲ್ಲಿ ಸರ್ವನಾಶವೂ ಇದೆ ಅಂತ ಇದರ ಅರ್ಥ. ಇದೇನಪ್ಪ ಅಂದ್ರೆ ದೀಕ್ಷಾ ಸ್ಥಾನ ಅಂತೇಳಿ ಆದ ಮೇಲೆ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ದೇವರು ನಡೆಸುವಾಗ ಅಲ್ಲಿ ಏನಾಗಿದೆ? ರಕ್ಷಣೆ ಇದೆ. ಒಂದು ವೇಳೆ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡ ಮೇಲೆ ದೇವರ ಮಾತಿಗೆ ವಿರೋಧವಾಗಿ ಹೋದರೆ ಅದುವೇ ಅಲ್ಲಿ ಸರ್ವ ಶಿಕ್ಷೆಗೂ ನಾಶಕ್ಕೂ ಕಾರಣವಾಗ್ತದೆ. ಅದುವೇ ಇಲ್ಲಿ ಐಗುಪ್ತ ದೇಶದಲ್ಲಿ ಕೂಡ ಆಗಿದ್ದು. ಇಸ್ರಾಯೇಲರನ್ನ ದಾಟಿಸಿದ್ರು, ಅವರ ವೈರಿಗಳನ್ನು ಮುಚ್ಚಿದ್ರು. ಇಲ್ಲಿ ಎಲೀಷನಿಗೆ ಏನು ಮಾಡಿದ್ರು? ಕಂಬಳಿಯನ್ನು ಮುಟ್ಟಿಸಿದಾಗ ಆ ಯೋರ್ದನ್ ಹೊಳೆಯ ನೀರು ಅಲ್ಲಿ ನಿಂತು ಹೋಯಿತು. ಇವರು ದಾಟಿ ಮುಂದೆ ಹೋದರು. ಹಾಗಿದು ಅವರಿಗೊಂದು ದೀಕ್ಷಾ ಸ್ಥಾನದ ಸೂಚನೆಯಾಗಿದೆ. ಹಾಗೆ ಇವತ್ತು ಕೂಡ ದೀಕ್ಷಾ ಸ್ಥಾನದ ವಿಚಾರದಲ್ಲಿ 2 ರೀತಿ ಅರ್ಥ ಇದೆ. ದೀಕ್ಷಾ ಸ್ಥಾನ ಆದ ಮೇಲೆ, ದೇವರಿಗೆ ಪ್ರಮಾಣ ಮಾಡಿದ ಮೇಲೆ ಸರಿಯಾಗಿ ನಡ್ಕೊಂಡ್ರೆ ಮಾತ್ರ ರಕ್ಷಣೆ. ಇಲ್ಲ ಇದ್ರೆ ದೀಕ್ಷಾ ಸ್ಥಾನ ಪಡೆದು ಪ್ರಯೋಜನ ಇಲ್ಲ. ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು, ಶಿಕ್ಷೆಗಳನ್ನು ಅನುಭವಿಸಲೇಬೇಕು. ಅದುವೇ ಇವತ್ತು ಕೂಡ ಇದು ನಡೀತಾ ಇದೆ. ಬಹಳ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ. ದೀಕ್ಷಾ ಸ್ಥಾನ ಅಂತೇಳಿ ಸುಮ್ಮನೆ 1 ವಾರ 2 ವಾರ ಸಭೆಗೆ ಬಂದ್ರೆ ಸಾಕು, ನಿನ್ನ ಪಾಪಗಳನ್ನ ತೊಳ್ಕೊಪ್ಪ, ಪಾಪಗಳನ್ನ ಪರಿಹಾರ ಮಾಡ್ಕೊ ಅಂತ ಹೇಳ್ತಾರೆ. ಅಂಥವ್ರು ಖಂಡಿತವಾಗಿ ದೀಕ್ಷಾ ಸ್ಥಾನ ತೆಗೆದುಕೊಳ್ಳಬಾರದು. ದೇವರಿಂದ ಆಯ್ಕೆಗೊಂಡಂಥ ಸೇವಕರುಗಳ ಮುಖಾಂತರ ಅದರನ್ನು ತಿಳಿದುಕೊಂಡು ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳಬೇಕು. ಅದು ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವಾಗಲೂ ಕೂಡ ಕೆಲವೊಬ್ಬೊಬ್ಬರು ಸರಿಯಾದ ವಿಚಾರಗಳನ್ನು ಸಾರುವುದಿಲ್ಲ. ಸಾರಿದರೆ ಇವರು ಸಭೆಗೆ ಬರುವುದಿಲ್ಲ, ನಮಗೆ ದುಡ್ಡು ಆಗುವುದಿಲ್ಲ, ನಮ್ಮ ಸಭೆಯಲ್ಲಿ ಜನ ಕಾಣುವುದಿಲ್ಲ ಎಂಬುದಾಗಿ ಕೂಡ ವಂಚಿಸ್ತಾ ಇದ್ದಾರೆ. ಆದ್ದರಿಂದ ದೀಕ್ಷಾ ಸ್ಥಾನದ ವಿಚಾರದಲ್ಲಿ ಕೂಡ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ. 9ನೇ ವಚನ, 2 ಅರಸು 2:9. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ ಎಂದು ಹೇಳು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ನೋಡಿ, ಅಲ್ಲಿ ಯೋರ್ದಾನ್ ಹೊಳೆಯನ್ನು ದಾಟಿದ ಮೇಲೆ ಎಲಿಯ ನಿಜವಾದ ವಿಷಯವನ್ನು ಹೇಳ್ತಾ ಇದ್ದಾನೆ. ನಾನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಿನಗೆ ಏನನ್ನು ಬೇಕು ಹೇಳು ಅಂತ ಹೇಳುವಾಗ, ನನಗೆ ನಿನ್ನಲ್ಲಿರುವ ಆತ್ಮದಲ್ಲಿ 2ರಷ್ಟು ನನಗೆ ಕೊಡು. ಅಂದರೆ ದೇವರು ನಿನ್ನಲ್ಲಿರುವಂತಹ ಕೊಟ್ಟ ಆಶೀರ್ವಾದ, ಅದರ 2ರಷ್ಟು ಆಶೀರ್ವಾದ ನನಗೆ ಬೇಕು ಕೊಡು ಅಂತೇಳಿ ಕೇಳಿಕೊಂಡ. ಬೇರೆ ಏನನ್ನು ಎಲೀಷ ಕೇಳಲಿಲ್ಲ. ನಿನ್ನ ಆಶೀರ್ವಾದದಲ್ಲಿ 2 ಪಟ್ಟು ಆಶೀರ್ವಾದ ನನಗೆ ಬೇಕು ಅಂತ ಹೇಳಿದ್ದಾರೆ. ನಮ್ಮ ಸ್ತೋತ್ರ. ಹಾಗಿದ್ರೆ ಅರ್ಥ, ದೇವರದ್ದು ಆದುಕೊಂಡವರು ಇವತ್ತು ಏನು ಮಾಡಬೇಕು? ಹಿರಿಯ ಸೇವಕರಲ್ಲಿ ನಮಗೂ ಕೂಡ ಆತ್ಮದಲ್ಲಿ ಆಶೀರ್ವಾದದಲ್ಲಿ ನಮಗೂ ಕೂಡ ದೇವರ ಒಂದು ಆತ್ಮ ಆಶೀರ್ವಾದ ಬರುವ ಹಾಗೆ ನಮಗಾಗಿ ಪ್ರಾರ್ಥಿಸು. ಅದು ನಮಗೂ ಬೇಕು ಅಂತ ಬೇಡಿಕೊಳ್ಳಬೇಕು ಹೊರತು ಯಾವುದೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಮಕ್ಕಳ ವಿದ್ಯಾಭ್ಯಾಸ, ಯಾವುದೇ ಕಾರಣಕ್ಕೂ ಲೋಕದ ವಿಷಯಕ್ಕೆ ನಾವು ಮಾತಾಡಲು ಹೋಗಬಾರದು. ಯಾಕೆಂದರೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ರೆ, ಮೊದಲು ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಅದರೊಂದಿಗೆ ನಿನಗೆ ಎಲ್ಲವೂ ಬರುವುದು ಅಂತ.
ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಎಲ್ಲವನ್ನು ತಿಳ್ಕೊಂಡಾಗ ಮೊಟ್ಟ ಮೊದಲು ನಾವು ದೇವರ ಹಿಂದೆ ಹೋಗ್ಲಿಕ್ಕೆ ಹೊರಡಬೇಕು, ಎಲ್ಲ ವಾಕ್ಯಗಳಿಗೆ ವಿಧೇಯರಾಗಿ. ಆಗ ಬೇಕಾಗಿದ್ದು ಎಲ್ಲವೂ ಬರುತ್ತದೆ, ದೇವರೇ ಕೊಡ್ತಾರೆ. ಹಾಗೆ ಜ್ಞಾನಿ ಸೊಲೊಮೋನ ಕೂಡ ಕೇಳುವಾಗ ವರವನ್ನು ಕೊಟ್ಟರು. ಇಲ್ಲಿ ಎಲೀಷನು ಕೂಡ ಎಲಿಯನ ಹತ್ರ ಅದನ್ನೇ ಬೇಡಿಕೊಂಡಿದ್ದಾನೆ. ಅದು ಬಿಟ್ಟು ಕೆಲವರು ಅದಕ್ಕಾಗಿ ಪ್ರಾರ್ಥಿಸಿ, ಇದಕ್ಕಾಗಿ ಪ್ರಾರ್ಥಿಸಿ ನಾನಾ ಥರದಲ್ಲಿ ಹೇಳ್ತಾರೆ. ಆ ರೀತಿ ಆಸೆಯಲ್ಲಿ ಹೋಗಬಾರ್ದು. ದೇವರ ಹಿಂದೆ ಹೋದಾಗ ದೇವರು ಬೇಕಾಗಿದ್ದನ್ನ ಏನು ಕೊಡಬೇಕು, ನಮಗೆ ಏನು ಆಗಬೇಕು, ನಮಗೂ ನಮ್ಮ ಮಕ್ಕಳಿಗೂ ಪ್ರತಿಯೊಂದು ವಿಚಾರದಲ್ಲಿ ಮೊದಲೇ ಅದನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅದುವೇ ಸಿಕ್ಕುವುದು ಹೊರತು ಜಾಸ್ತಿ ಏನು ಸಿಕ್ಕುವುದಿಲ್ಲ. ಆದರೆ ನಾವು ದೇವರ ಹಿಂದೆ ಹೊರಟಾಗ ತಕ್ಕ ಸಮಯಕ್ಕೆ ದೇವರು ನಮಗೆ ಅದನ್ನು ದಯಪಾಲಿಸುವವರಾಗಿದ್ದಾರೆ. 10ನೇ ವಚನ. ಆಗ ಎಲಿಯನು ಅವನಿಗೆ, ನೀನು ದುರ್ಬಲವಾದದ್ದನ್ನು ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ನೋಡಿ, ಅದು ಎಲಿಯನಿಗೆ ಸಂಶಯ ಬಂತು. ಅದಕ್ಕೆ ಎಲಿ ಹೇಳ್ತಾರೆ, ನೀನು ದುರ್ಬಲವಾದದ್ದನ್ನು ಕೇಳ್ತಿದ್ದೀಯ, ನೀನು 2ರಷ್ಟು ಆತ್ಮ ಅಂದರೆ ಆಶೀರ್ವಾದವನ್ನ. ಆದರೆ ಒಂದು ವೇಳೆ ನಿನಗೆ ದೊರಕಬೇಕು ಅಂತಾದ್ರೆ ಖಂಡಿತವಾಗಿ ದೊರಕ್ತದೆ, ಇಲ್ಲಂದ್ರೆ ದೇವರ ಚಿತ್ತವಾದರೆ ದೊರಕ್ತದೆ, ದೇವರ ಚಿತ್ತವಾದರೆ ದೊರಕುವುದಿಲ್ಲ, ದೇವರ ಚಿತ್ತವಿಲ್ಲದ್ರೆ ದೊರಕುವುದಿಲ್ಲ. ಇದನ್ನ ಆಗ್ಲಿ ಹೇಳಿದ್ದು. ದೇವರು ಮೊದಲೇ ತೀರ್ಮಾನ ಮಾಡಿದ್ದಾರೆ, ಏನು ಕೇಳಿದ್ರು ಅದುವೇ ಸಿಕ್ಕೋದು ಹೊರತು ಬೇರೆ ಯಾವುದು ಸಿಕ್ಕುವುದಿಲ್ಲ ಎಂದು ಎಲಿಯನು ಎಲೀಷನಿಗೆ ಎಚ್ಚರಿಸಿದ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸಿ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿಡಲು, ನಿಮ್ಮಿಂದ ಆಶೀರ್ವಾದ ಹೊಂದಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿ, ಅವರ ಮಕ್ಕಳಿಗೂ ಕೂಡ ಅವರು ಇದನ್ನೆಲ್ಲ ತಿಳಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ನಿಮಗೂ ವಿಧೇಯರಾಗಿ ಜೀವಿಸಿ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿರದ ಯಾರಿಗೂ ಏನೂ ದೊರಕದು ಸ್ವಾಮಿ. ನಿಮ್ಮೆಲ್ಲ ಉಪಕಾರಿಯ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ